ನಾಳೆ ಸಮ್ಮಿಶ್ರ ಸರ್ಕಾರದ ಸಮನ್ವಯ ಸಮಿತಿ ಸಭೆ ನಡೀತಾ ಇದೆ. ನಾಳೆ ಸಂಜೆ 5 ಗಂಟೆ ಸಂದರ್ಭದಲ್ಲಿ ನಡೆಯಲಿರುವಂತಹ ಮೀಟಿಂಗ್. ಈ ಬಾರಿಯ ಮೀಟಿಂಗ್ ಬಹಳ ಕುತೂಹಲ ಕೆರಳಿಸ್ತಾ ಇರೋದಕ್ಕೂ ಕಾರಣ ಇದೆ. ಅದು ಮೊನ್ನೆ ಶಾಸಕರು ಹೊಡೆದಾಡಿಕೊಂಡಿರುವಂತ ವಿಚಾರ. ಅದು ಚರ್ಚೆಗೆ ಬರಬಹುದಾದ ಸಾಧ್ಯತೆ ಹೆಚ್ಚಿದೆ. ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಕರೆಯಲಾಗಿದೆ. ಕುಮಾರಕೃಪಾ ಗೆಸ್ಟ್ ಹೌಸ್ ನಲ್ಲಿ ನಡೆಯಲಿರುವಂತಹ ಸಭೆ ಇದು. ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ, ಕೆ.ಸಿ. ವೇಣುಗೋಪಾಲ್, ಡಿ.ಸಿ.ಎಂ. ಪರಮೇಶ್ವರ್, ಡ್ಯಾನಿಶ್ ಅಲಿ ಭಾಗಿಯಾಗಲಿದ್ದಾರೆ. ಸಭೆಯಲ್ಲಿ ಶಾಸಕರ ಬಡಿದಾಟದ ವಿಚಾರಣೆ ಮೊದಲೇ ಹೇಳಿದಾಗೆ ಸಹಜವಾಗಿ ಬಹಳ ಪ್ರಸ್ತಾಪಕ್ಕೆ ಬರಬಹುದು. ಆಮೇಲೆ ಗಣೇಶ್ ಜೊತೆಗೆ ಆನಂದ್ ಸಿಂಗ್ ನಡುವಿನ ಗದ್ದಲದ ವಿಚಾರ ಬಹಳ ಚರ್ಚೆಗೆ ಬರಬಹುದು. ಈಗಾಗಲೇ ಗಣೇಶ್ರನ್ನ ಅಮಾನತು ಮಾಡಿದೆ ಕಾಂಗ್ರೆಸ್. ಪರಮೇಶ್ವರ್ ನೇತೃತ್ವದಲ್ಲಿ ಸಮಿತಿಯನ್ನು ರಚನೆ ಮಾಡಲಾಗಿದೆ. ಇದರ ಬಗ್ಗೆ ನಾಳೆ ಸುದೀರ್ಘ ಚರ್ಚೆ ನಡೆಸಬಹುದಾದಂಥ ಸಾಧ್ಯತೆ ಇದೆ. ಜೊತೆಗೆ ಆಪರೇಷನ್ ಕಮಲದ ಬಗ್ಗೆನೂ ಕೂಡ ಚರ್ಚೆ ನಡೀಬಹುದು. ಕಾಂಗ್ರೆಸ್ ಶಾಸಕರ ಸಮಸ್ಯೆಯನ್ನು ಸಿದ್ದರಾಮಯ್ಯನವರು ಮುಂದಿಡ್ತಾರೆ. ಅನುದಾನ ತಾರತಮ್ಯ, ಕಡಿಮೆ ಅನುದಾನದ ಬಗ್ಗೆನೂ ಕೂಡ ಪ್ರಸ್ತಾಪ ಆಗುತ್ತೆ. ಜೊತೆಗೆ ಲೋಕಸಭಾ ಚುನಾವಣಾ ಮೈತ್ರಿ ಕುರಿತು ಕೂಡ ಚರ್ಚೆ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರಮೋದ್ ನಮ್ಮ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಬಹುಶಃ ಈ ವಿಚಾರ ಮೊನ್ನೆಯಿಂದ ಚರ್ಚೆಗೆ ಬರ್ತಾ ಇತ್ತು. ಅಂದ್ರೆ ತಮ್ಮ ಶಾಸಕರನ್ನ ತಮ್ಮಲ್ಲೇ ಬಿಗಿಯಾಗಿ ಇಟ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳ ಸಭೆಗಳನ್ನ ನಡೆಸಿದಾಗ ಕೆಲ ಶಾಸಕರು ಅನುದಾನದ ವಿಚಾರ ಎಲ್ಲ ನಮಗೆ ಬಹಳ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದನ್ನೆಲ್ಲ ಹೇಳ್ಕೊಳ್ತಾ ಇದ್ರು ಅನ್ನೋದನ್ನ ಕೇಳ್ಪಡ್ತಾ ಇದ್ವಿ. ಬಹುಶಃ ಅದ್ರ ಬಗ್ಗೆ ನಾಳೆ ಸಮಗ್ರವಾಗಿ ಚರ್ಚೆ ಆಗ್ಬೋದು ಅಂತ ಕಾಣಿಸುತ್ತೆ. ಈ ಬಾರಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಸಿದ್ದರಾಮಯ್ಯನವರು ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಆಶ್ಚರ್ಯ ಇಲ್ಲ ಅಂತ ಕಾಣಿಸುತ್ತೆ. ಪ್ರಮೋದ್, ನಿಜ ಮಲ್ಲೇಶ್, ಯಾಕಂದ್ರೆ ಇವತ್ತಿನ ಈ ಬಾರಿಯ ಸಮನ್ವಯ ಸಮಿತಿ ಸಭೆ ಸಾಕಷ್ಟು ಕಾರಣಗಳಿಗೆ ವಿಶೇಷವಾಗಿದೆ. ಯಾಕಂದ್ರೆ ಒಂದು ಪ್ರಸಕ್ತ ರಾಜಕಾರಣ ಅಂದ್ರೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಪ್ರಮುಖವಾಗಿ ಆಪರೇಷನ್ ಕಮಲ ನಡೀತಾ ಇರುವಂತಹ ರೀತಿ, ಜೊತೆಗೆ ಅದಕ್ಕೆ ಕೌಂಟರ್ ಮಾಡಬೇಕಾದಂತಹ ಪರಿಹಾರ, ಜೊತೆಗೆ ಮುಂದಿನ ದಿನಗಳಲ್ಲಿ ಇಂತಹ ಒಂದು ಆಪರೇಷನ್ಸ್ ಗಳಿಗೆ ಪುನರಾವರ್ತನೆ ಆಗಬಾರ್ದು. ಇದಕ್ಕೆ ಯಾವ್ಯಾವ ರೀತಿ ಅಂತ ಕೌಂಟರ್ ಸ್ಟ್ರಾಟಜಿಗಳನ್ನ ಮಾಡಬೇಕು, ಅದು ಒಂದು ಪ್ರಮುಖವಾದಂತಹ ವಿಚಾರ. ಅದ್ರ ಜೊತೆಗೆ ಗಣೇಶ್ ಮತ್ತು ಆನಂದ್ ಸಿಂಗ್ ಪ್ರಕರಣದಲ್ಲಿ ನಿಜಕ್ಕೂ ಕೂಡ ಸರ್ಕಾರಕ್ಕೆ ಇದು ಮುಜುಗರ ತರುವಂತದ್ದು, ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ತರುವಂತಹ ವಿಚಾರ. ಇದು ಯಾವ ರೀತಿ ಸರ್ಕಾರದ ಮೇಲೆ ಪರಿಣಾಮ ಬೀರ್ತಿದೆ, ಇದ್ರ ಬಗ್ಗೆ ಕೂಡ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಇದೆರಡಲ್ಲದೆ ಬಜೆಟ್ ಕೂಡ ಬರ್ತಾ ಇದೆ. ಬಜೆಟ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾತನಾಡೋದಿರುತ್ತೆ. ಅದನ್ನ ಈಗಾಗಲೇ ಪ್ರಿಯಾಂಕಾ ಖರ್ಗೆ ಅವರು ಇರ್ಬೋದು, ಡಿ.ಸಿ.ಎಂ. ಪರಮೇಶ್ವರ್ ಅವರೆಲ್ಲರೂ ಕೂಡ ಒಂದು ಚರ್ಚೆ ಮಾಡಿ ಈಗಾಗಲೇ ಅನೇಕ ವಿಚಾರಗಳನ್ನ ಚರ್ಚೆ ಮಾಡಿ ಬಜೆಟ್ ನಲ್ಲಿ ಅನುದಾನ ನೀಡಬೇಕು. ಜೊತೆಗೆ ಪ್ರತಿ ಬಾರಿ ಕೂಡ ಶಾಸಕರ ಕ್ಷೇತ್ರಗಳಿಗೆ ಸರಿಯಾದಂತ ರೀತಿಯಲ್ಲಿ ಅನುದಾನಗಳು ಸಿಗ್ತಾ ಇಲ್ಲ. ಪಕ್ಷದ ಶಾಸಕರು ಮತ್ತೆ ಸಚಿವರ ನಡುವೆ ಸಾಕಷ್ಟು ವ್ಯತ್ಯಾಸಗಳಿದೆ. ಜೊತೆಗೆ ಆ ಕಮ್ಯುನಿಕೇಶನ್ ಇಲ್ಲ ಅನ್ನುವಂಥದ್ದು ಮೊದಲಿಂದಲೂ ಕೂಡ ಕಂಡು ಬರ್ತಾ ಇರುವಂತವರೆಗೂ. ಹೀಗಾಗಿ ಇದನ್ನ ನಿವಾರಿಸುವ ನಿಟ್ಟಿನಲ್ಲಿ ಸಾಕಷ್ಟು ಕ್ರಮಗಳನ್ನ ಕೈಗೊಳ್ಳಬೇಕು. ಈ ಎಲ್ಲ ವಿಚಾರಗಳು ಸಮನ್ವಯ ಸಮಿತಿ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಥ್ಯಾಂಕ್ ಯು ಪ್ರಮೋದ್.